ವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ನಿನ್ನ ಲೇಖನಿಯ ಬರಹ ದೇಶ ಖರ್ಚು ಈ ದೇಶದ ಮಹಾನ್ ಮಾನವತಾವಾದಿ ವಿಶ್ವರತ್ನ ಜ್ಞಾನಾಸಿಕರ ಭಾರತ ಭಾಗ್ಯವಿಧಾತ ನಮ್ಮೆಲ್ಲರ ಕರುಳಿನ ಕಥೆಗಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ 64ನೇಯ ನಿಬ್ಬಾಣವಾದಂಥ ದಿನ. ಈ ದಿನ ಈ ದೇಶದ ನಾಗರಿಕರಲ್ಲಿ ಮಾನವೀಯತೆ ಇತ್ತು ಅಂದರೆ, ಕರುಣೆ ಇತ್ತು ಅಂದರೆ, ಅವರಿಗೆ ಪ್ರೀತಿ ಬಗ್ಗೆ ಅರ್ಥ ಗೊತ್ತಿದ್ರೆ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಆ ಮಹಾನ್ ಕರುಣಾಮೂರ್ತಿಗೆ ನಾವು ನಮನವನ್ನು ಸಲ್ಲಿಸಬೇಕಾಗುತ್ತೆ. ಜೊತೆಗೆ ಒಂದು ಬದ್ಧತೆಯನ್ನು ಮೆರೆಯಬೇಕಾಗುತ್ತೆ. ಇವತ್ತು ನಾವೆಲ್ಲ ಸಂಕಲ್ಪ ಮಾಡಬೇಕು, ಬಾಬಾ ಸಾಹೇಬರು ಕಂಡಂಥ ಪ್ರಬುದ್ಧ ಭಾರತವನ್ನು ಕಟ್ತೇವೆ, ಸಮಾನತೆಯ ಭಾರತವನ್ನು ಕಟ್ತೇವೆ, ಸಾಮಾಜಿಕ ನ್ಯಾಯ ಇರುವಂಥ ಭಾರತವನ್ನು ಕಟ್ತೇವೆ, ಭಾರತತ್ವ ಇರುವಂಥ ಪರಸ್ಪರ ಒಬ್ಬರು ಅಣ್ಣ ತಮ್ಮಂದರ ರೀತಿಯಲ್ಲಿ ಸತ್ಯ ಇರುವಂಥ ದೇಶವನ್ನು ಕಟ್ತೇವೆ, ಆ ಸಮಾಜವನ್ನು ಕಟ್ತೇವೆ. ಆ ಮುಖಾಂತರ ನಾವು ಆ ಮಹಾನ್ ತ್ಯಾಗಿಗೆ ನಮನವನ್ನು ಸಲ್ಲಿಸ್ತೇವೆ ಅಂತೇಳಿ ಇವತ್ತು ಬೆಳಗ್ಗೆಯಿಂದನೂ ಕೂಡ ಎಲ್ಲ ಯುವಕರು ಕೂಡ ಸಂಕಲ್ಪ ಮಾಡಿದ್ದಾರೆ, ಎಲ್ಲ ಜನರು ಕೂಡ ಸಂಕಲ್ಪವನ್ನು ಮಾಡಿದ್ದಾರೆ ಮತ್ತು ತುಂಬ ಭಾವಪೂರ್ಣಕವಾಗಿ ಗೌರವಪೂರ್ವಕವಾಗಿ ಬಂದು ಇಲ್ಲಿರುವಂಥ ಬಾಬಾ ಸಾಹೇಬರ ಮೂರ್ತಿಗೆ ನಮನವನ್ನು ಸಲ್ಲಿಸಿದ್ದಾರೆ. ನೋಡಿ, ಇಲ್ಲಿ ಬಾಬಾ ಸಾಹೇಬರ ಮೂರ್ತಿ ಕಾಣ್ತಾ ಇದೆ. ವರ್ಷಕ್ಕೆ 2 ಸಲ ಇಲ್ಲಿ ನಮನವನ್ನು ಸಲ್ಲಿಸಲಿಕ್ಕೆ ನಾವು ಬರ್ತೀವಿ. ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಜನ ಇಲ್ಲಿ ಬರ್ತಾರೆ. ಇದು ನಮಗೆ ಒಂದು ಪುಣ್ಯ ಕ್ಷೇತ್ರ. ಇವತ್ತು ಬಾಬಾ ಸಾಹೇಬರು ಬರೀ ಅಲ್ಲಿ ಮೂರ್ತಿಯಾಗಿಲ್ಲ, ನಮ್ಮೆಲ್ಲರ ಭಾವನೆಗಳ ಸಂಕೇತವಾಗಿ ಅಲ್ಲಿ ನಿಂತ್ಕೊಂಡಿದ್ದಾರೆ. ಆ ಬಾಬಾ ಸಾಹೇಬರಿಗೆ ಇವತ್ತು ನಾವು ಈಗ ಸಂವಿಧಾನ ಅರ್ಪಣೆ ದಿನಾಚರಣೆ ಆಗ್ಬೋದು ಅಥವಾ ಸಂವಿಧಾನ ದಿನಾಚರಣೆ ಆಗ್ಬೋದು, ಈ ಥರ ವಿಶೇಷವಾದ ದಿನಗಳಲ್ಲಿ ರಾಜ್ಯೋತ್ಸವ ನಮ್ಮ ಸ್ವತಂತ್ರ ದಿನಾಚರಣೆ ಆಗಿರ್ಬೋದು ಅಥವಾ ಗಣರಾಜ್ಯೋತ್ಸವ ದಿನ ಆಗಿರ್ಬೋದು, ಅಂಥ ದಿನದಲ್ಲಿ ವಿಶೇಷವಾಗಿ ಬಂದು ಬಾಬಾ ಸಾಹೇಬರಿಗೆ ನಮನವನ್ನು ಅಥವಾ ಒಂದು ಗೌರವವನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ ಅವಕಾಶ ಇಲ್ಲ. ಯಾಕಿಲ್ಲ ಅಂತಂದರೆ ನೋಡಿ, ಇನ್ನೂ ಕೂಡ ಇಲ್ಲಿ ಬಾಬಾ ಸಾಹೇಬರಿಗೆ ಹೂನಾರ ಹಾಕಲಿಕ್ಕೆ ಒಂದು ಮೆಟ್ಲಾಗಲಿ ಅಥವಾ ಒಂದು ಸೇವೆಯನ್ನು ಒದಗಿಸಿಲ್ಲ. ನಾನು ಈ ರಾಜ್ಯದಲ್ಲಿರುವಂಥ ಮೀಸಲಾತಿ ಪ್ರಭುಗಳಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಇವತ್ತು ನೀವು ಆ ಸೆಷನ್ನಲ್ಲಿ ಹೋಗಿ ದರ್ಪ ತೋರ್ತಿರಲ್ಲ, ಇವತ್ತು ನಿಮ್ಮ ಆ ಒಂದು ಹಕ್ಕನ್ನು ಕೊಟ್ಟಿದ್ದು ಯಾರು? ಕನಿಷ್ಠ ನಿಮಗೆ ಈ ಮಹಾನ್ ಚೇತನಕ್ಕೆ ಆ ಒಂದು ಸಣ್ಣ ಕೆಲಸ ಮಾಡುವಂಥ ಯೋಗ ಮತ್ತು ಯೋಗ್ಯತೆ ಇಲ್ವಾ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಬಾಬಾ ಸಾಹೇಬರು ಈ ಸಂವಿಧಾನ ಬರೆದಿಲ್ಲ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಮೀಸಲಾತಿ ಇಲ್ಲ ಅಂತ ಹೇಳಿದ್ರೆ, ನೀವೆಲ್ಲ ಮೀಸಲಾತಿಯಿಂದ ಆರಿಸಿ ಬರ್ತಾ ಇದ್ರ? ಕನಿಷ್ಠ ನಿಮಗೇನಾದ್ರು ಪ್ರಜ್ಞೆ ಇತ್ತು ಅಂದರೆ 64ನೇ ಮಹಾಪರಿನಿಬ್ಬಾಣ ಆಗಿದೆ, ಬಾಬಾ ಸಾಹೇಬರ ಜನ್ಮ ದಿನಾಚರಣೆ ಬರ್ತಾ ಇದೆಯಲ್ಲ, ಅದ್ರ ಒಳಗಾಗಿ ಇದು ಬಾಬಾ ಸಾಹೇಬರಿಗೆ ಒಂದು ಕಮಾನನ್ನು ಮಾಡಿ ಪ್ರತಿಯೊಬ್ಬರು ಬಂದು ಮಾಲೆ ಹಾಕುವಂಥ ಸೌಕರ್ಯವಾಗಿ ಕೊಡುವಂಥ ವ್ಯವಸ್ಥೆಯನ್ನು ನೀವು ಏನು MLAಗಳು MLCಗಳು ಇದ್ದೀರಿ ಸದನದಲ್ಲಿ ಮಾತಾಡಿ ಅದನ್ನು ವ್ಯವಸ್ಥೆ ಮಾಡಿಸ್ಬೇಕು ಮತ್ತು ಈ ಕೆಲಸ ಹಾಗೆ ಮಾಡಲೇಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ನಾನು RMN ರಮೇಶ್ ಅಂತೇಳಿ ಬಹುಜನ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ.